ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮುದ್ದು ಸುಸಿಯಾಗಿ ಶುಕ್ರವಾರದ ಸಂಚಿಕೆ ಏನಾಗುತ್ತೆ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಈ ಒಂದು ಎಪಿಸೋಡ್ ನೋಡೋಕೆ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಓಕೆ, ತಡ ಮಾಡದೆ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ಈ ಒಂದು ಎಪಿಸೋಡ್ನಲ್ಲಿ ಶಿವರಾಮಯ್ಯ ಗೌಡರು ತನ್ನ ಚಿಕ್ಕಪ್ಪನ ಮಗಳಾದಂಥ ಮಹಾದೇವಿ ತನ್ನ ಗಂಡನಿಂದ ದೂರ ಬಂದುಬಿಟ್ಟಿರ್ತಾಳೆ. ಸರಿ ಮಾಡೋಣ ಅಂತ ಅವ್ರ ಜೀವನ ಸರಿ ಮಾಡಲಿಕ್ಕೆ ಅವ್ರ ಮನೆಗೆ ಹೋದಾಗ ಮಹಾದೇವಿ ಗಂಡ ಆದಂಥ ನಾಗ ಅವ್ನ ಹೆಂಡತಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬಿಡ್ತಾನೆ. ಅದನ್ನು ಕೇಳಿದಂಥ ಶಿವರಾಮಯ್ಯ ಗೌಡರು ಅವ್ನ ಕೆನ್ನೆ ಮೇಲೆ ಒಂದು ಹೊಡಿತಾರೆ. ಆಗ ನಾಗ ಹೇಳ್ತಾ ಇದ್ದಾನೆ, ನೀವು ತಪ್ಪು ಮಾಡಿಬಿಟ್ರಿ ಬಾವ, ನೀವು ನನ್ನ ಕೆನ್ನೆ ಮೇಲೆ ಹೊಡೆಯೋಷ್ಟು ಧೈರ್ಯನ ನಿಮಗೆ? ನಾನು ಯಾರು ಅಂತ ನಿಮಗೆ ಗೊತ್ತಿಲ್ವಾ? ನಾನು ರಿಪೋರ್ಟರ್ ನಾಗ, ನಿಮ್ಮನ್ನು ಏನು ಮಾಡ್ತೀನಿ ಅಂತ ನೋಡ್ತಾರೆ. ನಿಮ್ಮ ಮರ್ಯಾದೆ ಎಲ್ಲ ಹರಾಜು ಹಾಕಿಲ್ಲ ಅಂತಂದರೆ ನನ್ನ ಹೆಸರು ರಿಪೋರ್ಟರ್ ನಾಗನೇ ಅಲ್ಲ. ನೀವೇನು, ನಿಮ್ಮ ಬಾಳೇನು ಅಂತ ನನಗೆ ಗೊತ್ತು. ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋದು, ನಿಮ್ಮ ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನೀವು ನಿಮ್ಮ ಮನೆ ಸೊಸೆನೇ ಆಚೆ ಕಡೆ ಇಕ್ಕಿದ್ದೀರ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅದನ್ನೆಲ್ಲ ಮೀಡಿಯಾ ಮುಂದೆ ಪ್ರಚಾರ ಮಾಡಿ ನಿಮ್ಮ ಮರ್ಯಾದೆ ಎಲ್ಲ 3 ಕಾಸು ಹರಾಜಾಗ್ತೀನಿ, ನೋಡ್ತಾ ಇರಿ ಅಂತ ಹೇಳ್ತಾರೆ. ಇವ್ರು ಶಿವರಾಮಯ್ಯ ಗೌಡ್ರಿದ್ದವರು ಅಲ್ಲೇ ಕುಸ್ತು ಬಿದ್ದುಬಿಟ್ಟು ಸರಿ ಅಂತ ಹೇಳಿ ಮನೆ ಕಡೆ ಬರ್ತಾರೆ. ಇಲ್ಲಿ ಮನೆ ಕಡೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಮೀಡಿಯಾದವ್ರಿಗೆ ಇವನು ನಾಗ ಫೋನ್ ಮಾಡಿಬಿಟ್ಟು ಎಲ್ಲ ಹೇಳ್ಬಿಡ್ತಾನೆ, ಹಿಂಗೆ ಸಚಿವ ಶಿವರಾಮಯ್ಯ ಗೌಡರು ತನ್ನ ಸೊಸೆನ ಆಚೆ ಇಕ್ಕಿದ್ದಾರೆ, ಮನೆಯಿಂದ ಆಚೆ ಇಕ್ಕಿದ್ದಾರೆ, ಅದು ಅಲ್ಲದೆ ಆ ಹುಡುಗಿ ಪ್ರೆಗ್ನೆಂಟ್ ಇದ್ದಾಳೆ ಅಂತೆಲ್ಲ ಹೇಳ್ಬಿಡ್ತಾರೆ. ಸರಿ ಅಂತ ಮೀಡಿಯಾದವರೆಲ್ಲ ಆಲ್ರೆಡಿ ಶಿವರಾಮಯ್ಯ ಗೌಡರು ಮನೆ ಹತ್ರ ಬಂದು ಕಾಯ್ಕೊಂಡು ನಿಂತಿರ್ತಾರೆ. ಅಲ್ಲಿ ವಾಚ್ಮೇನು ಒಳಗಡೆ ಮೀಡಿಯಾದವ್ರನ್ನ ಬಿಟ್ಕೊಳ್ಳಲ್ಲ. ಶಿವರಾಮಯ್ಯ ಗೌಡರು ಮನೆ ವಾಚ್ಮೇನ್ ಅಲ್ಲೇ ಸ್ಟಾಪ್ ಮಾಡಿಸಿರ್ತಾರೆ. ಆದರೂ ಕೂಡ ಮೀಡಿಯಾದವರು ನಮ್ಮನ್ನು ಬಿಡಿ ಅಂತ ಕೇಳ್ಕೊಳ್ತಿರ್ತಾರೆ. ಹಂಗೆ ಟಿ ವಿಗೂ ಕೂಡ ರಿಪೋರ್ಟ್ ಮಾಡ್ತಾನೆ ಇದ್ದಾರೆ. ನೋಡಿ, ಸಚಿವ ಶಿವರಾಮಯ್ಯ ಗೌಡರು ತನ್ನ ಸೊಸೆ ಆದಂಥ ವಿದ್ಯಾ ಬಸ್ರಿ ಇದ್ರೂ ಕೂಡ ಅವ್ರನ್ನ ಮನೆಯಿಂದ ಆಚೆ ಇಟ್ಟಿದ್ದಾರೆ, ಹಂಗಂತ ನಮಗೆ ಆರೋಪಗಳು ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ಪ್ರತಿಕ್ರಿಯೆನ ಅವ್ರ ಮನೆಯವರು ಯಾರೇ ಆಗಲಿ ಕೊಡ್ತಾ ಇಲ್ಲ. ಇಲ್ಲಿ ಬಂದರೆ ಶಿವರಾಮಯ್ಯ ಗೌಡರು ಕೂಡ ಇಲ್ಲ, ಅವ್ರ ಮನೆಯವ್ರನ್ನ ಒಳಗಡೆ ಬಿಡಿ ಅಂತಂದ್ರೂ ಕೂಡ ಅವರು ಒಳಗಡೆ ನಮ್ಮನ್ನು ಬಿಡ್ಕೊತಾ ಇಲ್ಲ, ಯಾವುದೇ ಒಂದು ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ವೀಕ್ಷಕರೇ, ಆದಷ್ಟು ಬೇಗ ನಿಮಗೆ ಎಲ್ಲ ನ್ಯೂಸ್ನು ತಿಳಿಸ್ಕೊಡ್ತೀವಿ ಅಂತ ಹೇಳಿ ಟಿ ವಿಗೆ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಅಜ್ಜಮ್ಮನಿಗೆ ಮತ್ತು ಅವನ ಹೆಂಡತಿ ಇಬ್ರಿಗೂ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗದೆ ಭಗೀರಥಿಯವ್ರು ಹೇಳ್ತಾ ಇದ್ದಾರೆ, ಏನೇ ಮಾಡೋದು ಇವಾಗ ನಾವು, ಏನು ಮಾಡೋದಂತ ಒಂದೂ ಗೊತ್ತಾಗ್ತಾ ಇಲ್ಲ. ಇವ್ರು ನೋಡಿದ್ರೆ ರಿಪೋರ್ಟರ್ಸ್ ಇಷ್ಟೊಂದು ಜನ ಬಂದುಬಿಟ್ಟಿದ್ದಾರೆ, ಈಗ ಏನು ಮಾಡೋದು ಅಂತೆಲ್ಲ ಹೇಳ್ತಿರ್ತಾರೆ. ಆಗ ಶಿವರಾಮಯ್ಯ ಗೌಡ್ರ ಹೆಂಡತಿ ಇದ್ದರು, ಅತ್ತಮ್ಮ ನಾವೇನು ಮಾಡೋಕ್ಕಾಗಲ್ಲ, ಈಗ ಸದ್ಯಕ್ಕೆ ವಿದ್ಯೆನ ನಮ್ಮ ಮನೆ ಕರೆಸ್ಬಿಟ್ರೆ ಏನು ಮಾಡೋದು, ಸರ್ವಾಗುತ್ತೆಲ್ಲ ಅಂತ ಹೇಳ್ತಾರೆ. ಆಗ ಭಗೀರಥಿಯವರು ವಿದ್ಯೆನ ನಮ್ಮ ಮನೆ ಕರೆಸ್ಕೊಂಡು ಅವ್ರು ಕೇಳೋ ಪ್ರಶ್ನೆಗೆ ಇವಳೇನೋ ಒಂದು ಉತ್ತರ ಕೊಟ್ಟು ಅದು ಇನ್ನೊಂದು ಅನಾಹುತಕ್ಕೆ ದಾರಿ ಆಗಿಬಿಡುತ್ತೆ, ಏನು ಮಾಡೋದು ಒಂದೂ ಗೊತ್ತಾಗ್ತಾ ಇಲ್ಲ ಅಂತೆಲ್ಲ ಇಬ್ಬರು ಮಾತಾಡ್ಕೊತಿದ್ದಾರೆ. ಇಲ್ಲಿ ಕ್ವಾಟ್ಲೆ ಭದ್ರಂಗೆ ಹೇಳ್ತಾ ಇದ್ದಾನೆ, ಅಣ್ಣ ಭದ್ರಣ್ಣ, ಇದು ಏನು ಗೊತ್ತಾ, ಇವತ್ತು ಚಿಕ್ಕಪ್ಪನ ಮಗಳು ಮಹಾದೇವಿ ಜೀವನ ಸರಿ ಮಾಡೋಕೆ ಹೋಗಿದ್ರು, ಅವಳು ಗಂಡ ನೋಡಿದ್ರೆ ರಿಪೋರ್ಟರು, ಅಲ್ಲೇನೋ ಹೆಚ್ಚು ಕಮ್ಮಿ ಆಗಿದೆ, ಹಂಗಾಗಿ ಅವನೇ ಇವ್ರನ್ನ ಕಳಿಸಿರೋದು ಇಲ್ಲಿಗೆ ಟಿ ವಿ ನ್ಯೂಸ್ ಅವ್ರನ್ನ ಅಂತ ಅವರು ಕೂಡ ಮಾತಾಡ್ಕೊಳ್ತಿದ್ದಾರೆ. ಮತ್ತೆ ಇಲ್ಲಿ ರಿಪೋರ್ಟರ್ಸ್ ವೆಯ್ಟ್ ಮಾಡ್ತಾನೆ ಇರ್ತಾರೆ, ಶಿವರಾಮಯ್ಯ ಗೌಡರು ಬರಲಿ ಅಂತ. ಅವ್ರು ಬಂದೇ ಇರಲ್ಲ, ಬರ್ತಾರೆ ಸಡನ್ನಾಗಿ ಬಂದ ತಕ್ಷಣ ಇವರು ಕಾರ್ ಹತ್ರ ಮೈಕೆಲ್ಲ ತೊಗೊಂಡು ಓಡೋಗ್ತಾರೆ. ನಮಸ್ತೆ ಸರ್, ನಮಸ್ತೆ, ನೀವು ನಿಮ್ಮ ಸೊಸೆಯ ವಿದ್ಯಾ ಬಸ್ರಿ ಇದ್ರೂ ಕೂಡ ಮನೆಯಿಂದ ಆಚೆ ಇಟ್ಟಿದ್ದೀರಾ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ, ಇನ್ನು ಬೇರೆ ಹೆಣ್ಮಕ್ಳಿಗೆ ನೀವು ಹೇಗೆ ದಾರಿ ಆಗ್ತೀರಾ ಅಂತೆಲ್ಲ ರಿಪೋರ್ಟರ್ಸ್ ತೊಗೊಂಡು ಬಾಯಿ ಹತ್ರ ಮೈಕ್ನ ಹೋಗ್ತಿರ್ತಾರೆ. ಬಟ್ ಅವ್ನು ಕಾರ್ನೇ ನಿಲ್ಲಿಸಲ್ಲ, ಕಾರ್ ನಿಲ್ಲಿಸ್ತಾನೆ, ಒಳಗಡೆ ಬಂದುಬಿಡ್ತಾನೆ. ಒಳಗಡೆ ಬಂದಾಗ ಇವರು ಅದನ್ನೇ ರಿಪೋರ್ಟರ್ಸು ಒಳಗಡೆ ಕೂಡ ಅಲ್ಲಿಗೂ ಕೂಡ ಓಡಿ ಬರ್ತಾರೆ. ಏನು ಸರ್ ನೀವು ಹಿಂಗೆ ಅಂತ, ಆದರೂ ಕೂಡ ಅಲ್ಲಿ ಗೇಟ್ ತೆಗಿಯಲ್ಲ, ಗೇಟ್ ಲಾಕ್ ಮಾಡಿಬಿಡ್ತಾರೆ. ತದಾದ ಶಿವರಾಮಯ್ಯ ಗೌಡರು ಮನೆ ಒಳಗಡೆ ಬಂದು ಕುತ್ಕೊತಾರೆ. ಕುತ್ಕೊಂಡಾಗ ಭಗೀರಥಿಯವರು, ಅವ್ನ ಹೆಂಡತಿ ಭದ್ರ ಎಲ್ಲ ಓಡಿ ಬರ್ತಾರೆ ಅಲ್ಲಿಗೆ. ಶಿವರಾಮ ಏನೆಲ್ಲ ಮಾಡೋದು ಶಿವರಾಮ, ಹಿಂಗಾಗೋಗೈತಿ, ಎಲ್ಲರಿಗೂ ಗೊತ್ತಾಗಿ ಎಲ್ಲ ರಿಪೋರ್ಟರ್ಸ್ ಇಲ್ಲೇ ಕಾಯ್ಕೊ ಕೂತವ್ರು, ಏನು ಮಾಡೋದು ಅಂತ ಓಡಿ ಬರ್ತಾರೆ. ಶಿವರಾಮಯ್ಯ ಗೌಡರು ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಹಾಗೆ ಬಂದು ಸೋಫಾ ಮೇಲೆ ಸುಮ್ಮನೆ ಕುತ್ಕೊಂಡ್ಬಿಡ್ತಾರೆ. ಮತ್ತಿಲ್ಲಿ ಈಶ್ವರಿ ಮತ್ತು ಚಿತ್ರ ಇದ್ದವರು, ನೋಡೇ ಚಿತ್ರ, ನಮ್ಮ ಬೇಳೆ ನಾವು ಬೇಯಿಸ್ಕೊಬೇಕು, ಆ ಶಿವರಾಮಯ್ಯ ಗೌಡನ ಮರ್ಯಾದೆ ಇಂಚಿಂಚು ಹೋಗಬೇಕು ಅಂತಂದರೆ ನಾವು ಈ ರಿಪೋರ್ಟರ್ಸ್ನ ಗೇಟ್ ತೆಗೆದು ಒಳಗಡೆ ಬಿಟ್ಕೊಳ್ಳೋದೇ ಸರಿ ಕಣೆ ಅಂತ ಹೇಳಿಬಿಟ್ಟು ಗೇಟ್ ತೆಗೆಸ್ಬಿಡ್ತಾಳೆ ಇವಳು ಈಶ್ವರಿ. ಆಚೆ ಬಂದ್ಬಿಟ್ಟು ಮೆಲ್ಲ ಗೇಟ್ ತೆಗೆಸ್ಬಿಡ್ತಾಳೆ. ರಿಪೋರ್ಟರ್ಸ್ ಎಲ್ಲ ಮನೆ ಒಳಗಡೆ ನುಗ್ಗಿಬಿಡ್ತಾರೆ. ಮನೆ ಒಳಗಡೆ ನುಗ್ಗಿಬಿಟ್ಟು ಕೇಳ್ತಾ ಇದ್ದಾರೆ, ಮತ್ತೆ ನೋಡಿ ಸರ್, ನಿಮ್ಮ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದೆ, ಆದರೂ ಕೂಡ ನೀವು ಯಾವುದೇ ಒಂದು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಅಂತಂದರೆ ನೀವು ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನಿಮ್ಮ ಸೊಸೆ ಆಚೆ ಇಕ್ಕಿರೋದು ನಿಜ ಅಂತ ನಾವು ಹೇಳಬೇಕಾಗುತ್ತೆ ಇವಾಗ ಅಂತೆಲ್ಲ ಹೇಳ್ತಾರೆ. ಶಿವರಾಮಯ್ಯ ಗೌಡರು ಏನೂ ಮಾತಾಡಲ್ಲ, ಹಾಗೆ ಕೂತಿರ್ತಾರೆ. ಅಷ್ಟರಲ್ಲಿ ವಿದ್ಯಾನೇ ವಿದ್ಯಾನೇ ಬಂದುಬಿಟ್ಟು ಕಾಫಿ ತೊಗೊಬಂದು, ಮಾವಯ್ಯ ಕಾಫಿ ತಗೊಳ್ಳಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಇವರು ನೋಡಿರಲ್ದೆ ಹೋಗಿರೋ ಥರ ಆ್ಯಕ್ಟ್ ಮಾಡಿಬಿಟ್ಟು, ನೀವೆಲ್ಲ ಬಂದಿದ್ದೀರಾ ಅಂತಂದರೆ ನಿಮಗೂ ಕೂಡ ಕಾಫಿ ಮಾಡ್ಕೊಂಬತ್ತಾ ಇದ್ದೆ, ಒಂದು 5 ನಿಮಿಷ ಇರಿ, ನಿಮಗೂ ಕಾಫಿ ಮಾಡ್ಕೊಂಬಂದ್ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ವಿದ್ಯಾ ಇದ್ದಳು, ಸರಿ ನೀವೆಲ್ಲ ಯಾಕೆ ಬಂದಿರೋದು ಅಂತ ಕೇಳ್ತಾಳೆ. ಆಗ ರಿಪೋರ್ಟರ್ಸ್ ಇದ್ದರು, ಅದು ನೀವು ಔಟ್ ಹೌಸಲ್ಲಿದ್ದೀರಾ ಅಂತ ನಮಗೆ ಮಾಹಿತಿ ಬಂತು, ಹಾಗಾಗಿ ನಾವು ಇಲ್ಲಿದ್ದೀವಿ, ನೀವು ನೋಡಿದ್ರೆ ಇಲ್ಲೇ ಇದ್ದೀರಲ್ಲ ಅಂತ ಹೇಳ್ತಾರೆ. ಆಗ ವಿದ್ಯಾ ಇದ್ದಳು, ಅಯ್ಯೋ ದೇವ್ರೆ,
ನಿಮ್ಗೆ ಯಾರು ಇಂಥ ತಪ್ಪು ಮಾಹಿತಿ ಕೊಟ್ಟಿದ್ದು, ನನ್ನನ್ನು ಯಾಕೆ ನಮ್ಮ ಮಾವ ಔಟ್ ಹೌಸಲ್ಲಿ ಇರ್ತಾರೆ, ಬೇರೆ ಹೆಣ್ಮಕ್ಳಿಗೆ ಅನ್ಯಾಯ ಆದ್ರೇ ನಮ್ಮ ಮಾವ ಬಿಡಲ್ಲ ಅಂತಾರಲ್ಲ, ನನ್ನನ್ನು ಔಟ್ ಹೌಸಲ್ಲಿ ಇಕ್ತಾರ, ಏನು ಯಾರ್ದೋ ಮಾತು ಕೇಳ್ಕೊಂಡು ನೀವು ನಂಬ್ಕೊಂಡು ಬಂದಿದ್ದೀರಲ್ಲ ಅಂತ ಹೇಳ್ತಾರೆ. ಆಗ ರಿಪೋರ್ಟರ್ಸ್ ಇದ್ದರು, ಹಾಗಂದ್ರೆ ನಿಮಗೆ ಯಾವುದೇ ಒಂದು ಅನ್ಯಾಯ ಆಗಿಲ್ವಾ ವಿದ್ಯಾ ಅಂತ ಕೇಳ್ತಾರೆ. ಆಗ ವಿದ್ಯಾ ಇದ್ದಳು, ನೋಡಿ ಮೇಡಮ್, ನನಗೆ ಯಾವುದೇ ಒಂದು ಅನ್ಯಾಯನೂ ಆಗಿಲ್ಲ, ನಾನು ಚೆನ್ನಾಗಿ ಓದಿರೋಳು, ನನಗೆ ಅನ್ಯಾಯ ಆದರೆ ನನಗೆ ಎಲ್ಲ ಹೋಗಬೇಕು, ಏನು ಮಾಡಬೇಕು ಎಲ್ಲ ಗೊತ್ತಿದೆ, ನಾನು ಯಾಕೆ ಔಟ್ ಹೌಸಲ್ಲಿ ಇರಲಿ ಅಂತ ಹೇಳ್ತಾಳೆ. ಆಗ ಅವರು ರಿಪೋರ್ಟರ್ಸ್ ಇದ್ದರು, ಹಂಗಾದರೆ ನೀವು ಡಿವೋರ್ಸ್ ತಗೊಳ್ಳೋಕ್ಕೆ ರೆಡಿ ಆಗಿರೋದು, ಅದ್ರ ಬಗ್ಗೆ ಏನು ಹೇಳಕ್ಕೆ ಬಿಡ್ತೀರಾ ಅಂತ ಹೇಳ್ತಾಳೆ. ಆಗ ವಿದ್ಯೆ ಇದ್ದಳು, ಡಿವೋರ್ಸು ನೋಡಿ ಅದು ನನ್ನ ಪರ್ಸ್ನಲ್ ವಿಷಯ, ನನ್ನ ಗಂಡಂದು, ನೀವು ಅದನ್ನೆಲ್ಲ ಕೇಳಬಾರ್ದು, ಅದು ಇಡೀ ರಾಜ್ಯಕ್ಕೆ ಗೊತ್ತು ನಾವು ಡಿವೋರ್ಸ್ ತೊಗೊತಿರೋದು, ನೀವು ಅದನ್ನೆಲ್ಲ ಕೆಣ್ಕೋದಕ್ಕೆ ಯಾವ ರೈಟ್ಸು ಇಲ್ಲ, ನಾನಿಲ್ಲ ಆರಾಮಾಗೇ ಇದ್ದೀನಿ, ಇನ್ನು ಮತ್ತೆ ಇದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಬೇಕಾದರೆ ನಾನೇ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ರಿಪೋರ್ಟರ್ಸ್ ಇದ್ದರು, ಏನೂ ಬೇಡ ಅಂತ ಹೇಳ್ತಾರೆ. ಆಗ ವಿದ್ಯಾ ಇದ್ದಳು, ಸರಿ ನಿಮಗೂ ಕಾಫಿ ತೊಗೊಂಬರ್ತೀನಿ ಇರಿ ಅಂತ ಹೋಗ್ತಿರ್ತಾಳೆ. ಅಷ್ಟರ ರಿಪೋರ್ಟರ್ಸ್ ಇದ್ದರು, ನೋಡಿ ಮೇಡಮ್, ನಮ್ಮ ಕಾಫಿ ಏನೂ ಬೇಡ ಅಂದರೆ ಒಟ್ಟಿನಲ್ಲಿ ನೀವು ಸಾಬೀತು ಮಾಡಿದ್ದೀರಾ, ನಿಮ್ಗೆ ಯಾವುದೇ ಒಂದು ತೊಂದರೆ ಆಗ್ತಾಯಿಲ್ಲ, ನೀವು ಔಟ್ ಹೌಸಲ್ಲಿ ಇಲ್ಲೇ ಇದ್ದೀರಿ ಅನ್ನೋದನ್ನು ಪ್ರೂವ್ ಮಾಡಿದ್ದೀರಾ, ಹಾಗಾಗಿ ಸಚಿವ ಶಿವರಾಮೇಗೌಡರ ಮೇಲೆ ಯಾವುದೇ ಒಂದು ಆರೋಪ ಇಲ್ಲ ಅಂತ ಹೇಳ್ತಾರೆ. ಆಗ ವಿದ್ಯೆ ಇದ್ದಾಳೆ, ಹೌದು ನಮ್ಮ ಮಾವ ತುಂಬಾ ಒಳ್ಳೆಯವರು, ಟಿ ವಿ ನ್ಯೂಸ್ಗೆ ಈಗಲೇ ಅಪ್ಡೇಟ್ ಮಾಡಿ ಅವ್ರ ಮಾವ ತುಂಬ ಚೆನ್ನಾಗಿ ಅವ್ರ ಸೊಸೆನ ನೋಡ್ಕೋತಿದ್ದಾರೆ ಅಂತ ಹೇಳಿ ಅಲ್ಲಿಂದ ರಿಪೋರ್ಟರ್ಸು ಬಂದುಬಿಡ್ತಾರೆ. ಮತ್ತಿಲ್ಲಿ ವಿದ್ಯೆನ ಭಗೀರಥಿಯವ್ರು ಕೇಳ್ತಾ ಇದ್ದಾರೆ, ಅಲ್ಲ ಕಣೆ ವಿದ್ಯಾ, ಅದು ಹೆಂಗೆ ನೀನು ಒಳಗೆ ಬಂದೆ ಅಂತ ಹೇಳ್ತಾರೆ. ಆಗ ವಿದ್ಯಾ ಇದ್ದಳು, ಅದು ಅಮ್ಮಮ್ಮ, ನಾನು ಆಚೆ ನೋಡ್ತಾ ಇದ್ನ, ಇಲ್ಲಿ ಮನೆ ತುಂಬ ರಿಪೋರ್ಟರ್ಸ್ ನಿಂತಿದ್ರು, ಮನೆಯವ್ರ ಮುಖದಲ್ಲೆಲ್ಲ ಗಾಬರಿ ಕಾಣಿಸ್ತಾ ಇತ್ತು, ಏನೋ ಆಗಿದೆ ಅಂತ ಅಂದ್ಬಿಟ್ಟು ನಾನು ಹಿಂದೆ ಬಾಗಿಲಿಂದ ಮನೆಯೊಳಗಡೆ ಬಂದ್ಬಿಟ್ಟೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಕೇಳಿದಂಥ ಶಿವರಾಮೇಗೌಡರಿಗೆ ಖುಷಿಯಾಗಿ, ನನ್ನ ಮುದ್ದಿನ ಸೊಸೆ ನನಗೆ ಇವತ್ತು ನನ್ನ ಮರ್ಯಾದೆ ಕಾಪಾಡ್ಬಿಟ್ಟಿದ್ದಾಳೆ ಮೀಡಿಯಾ ಮುಂದೆ, ನೋಡವ, ನಾನು ನಿನ್ನ ಹತ್ರ ಒಂದೇ ಒಂದು ಮಾತನ್ನ ಕೇಳ್ಕೊತೀನಿ, ನನ್ನ ಮಾತನ್ನ ನೀನು ನನ್ನ ಮೇಲೆ ಮರ್ಯಾದೆ ಬೆಲೆ ಅನ್ನೋದಿದ್ರೆ ಉಳಿಸ್ಕೊಡ್ತೀಯ ಕಣವ ಅಂತ ಹೇಳ್ತಾರೆ. ಆಗ ವಿದ್ಯಾ ಇದ್ದಳು, ಏನು ಹೇಳಿ ಮವಯ್ಯ ಅಂತ ಹೇಳ್ತಾಳೆ. ಆಗ ಶಿವರಾಮೇಗೌಡರು, ನೋಡವ, ನೀನು ಇನ್ಮೇಲೆ ನನ್ನ ಮನೆಯಲ್ಲೇ ಇರಬೇಕು, ನೀನು ಈ ಮನೆ ಬಿಟ್ಟು ಆಚೆ ಹೋಗಿ ಕೂಡ್ದು, ಯಾವ ಕಾಲಲ್ಲಿ ಆಚೆ ಹೋದೋ ಈಗ ಅದೇ ಕಾಲಲ್ಲಿ ಒಳಗಡೆ ಬಂದು ನೀನು ಇಲ್ಲೇ ಖುಷಿಯಾಗಿರಬೇಕು ಕಣವ, ಇದು ನನ್ನ ಆಸೆ ಅಂತ ಹೇಳ್ತಾರೆ. ಆಗ ವಿದ್ಯಾ ಇದ್ದಳು, ನೋಡಿ ಮವಯ್ಯ, ಅದೊಂದು ಮಾತ್ರ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ. ಆಗ ಶಿವರಾಮೇಗೌಡರು, ಹಂಗಾದ್ರೆ ನೀನು ನನ್ನ ಮಾತಿಗೆ ಬೆಲೆ ಕೊಡಲ್ಲ ಅಲ್ವೇನವ ಅಂತ ಹೇಳ್ತಾರೆ. ವಿದ್ಯಾ ಇದ್ದಳು, ಇಲ್ಲ ಮಾವ, ಕೊಡ್ತೀನಿ, ಆದರೆ ಅಂತಾಳೆ. ಆದ್ರೆಗಿದ್ರೆ ಏನು ಬೇಡ, ನೀನು ನನ್ನ ಮಾತಿಗೆ ಬೆಲೆ ಕೊಡೋದೇ ಆದರೆ ನಾನು ಈ ಕೈ ಯಾವತ್ತೂ ಕೊಟ್ಟಿರೋ ಕೈ, ಬೇಡಿರೋ ಕೈ ಯಾವತ್ತೂ ಇಲ್ಲ, ಇವತ್ತು ನಾನು ನಿನ್ನ ಹತ್ರ ಬೇಡ್ಕೋತಾ ಇದ್ದೀನಿ ಅಂತ ಅನ್ಕೋ, ಬಂದು ಇಲ್ಲಿರವ ಅಂತ ಹೇಳ್ತಾರೆ. ಆಗ ಭಗೀರಥಿಯವ್ರು ಕೂಡ, ಹೌದು ಕಣೆ ವಿದ್ಯಾ, ನನ್ನ ಮಗನ ಕೈ ಯಾವತ್ತು 4 ಜನಕ್ಕೆ ಕೊಟ್ಟಿರೋ ಕೈ, ಯಾವತ್ತು ಕೇಳಿರೋ ಕೈ ಅಲ್ಲ, ಇವತ್ತು ನನ್ನ ಮಗ ನಿನ್ನನ್ನು ಕೇಳ್ತಾ ಇದ್ದಾನೆ ಅಂತಂದರೆ ನೀನು ಈ ಮನೆಗೆ ಬರೋದು ಉತ್ತಮ ಅಂತ ಅನಿಸುತ್ತೆ ಕಣೆ ವಿದ್ಯಾ ಅಂತ ಹೇಳ್ತಾರೆ. ಸರಿ ಅಂತ ವಿದ್ಯಾ ಅನ್ಕೊತಾಳೆ. ಬಟ್ ಅನ್ಕೊಂಡ್ರು ಕೂಡ ಇವನು ಭದ್ರ ಅವಮಾನ ಮಾಡಿರೋ ಅಂಥದ್ದು ನೆನಪಾಗೋಗುತ್ತೆ, ನೀನು ಹೊಟ್ಟೆಲಿರೋ ಅಂಥ ಪಿಂಡ ನಂದಲ್ಲ ಅಂತ ಹೇಳ್ಬಿಟ್ಟಿರ್ತಾನೆ, ಅದೆಲ್ಲ ನೆನಪಾಗ್ಬಿಟ್ಟು ಏನು ಮಾಡೋದು ಅಂತ ವಿದ್ಯಾ ಹಾಗೆ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಆಗಿರುತ್ತೆ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ನಾಳಿನ ಸಂಚಿಕೆನ ನೀವು ನೋಡಬೇಕು ಅಂದರೆ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನು ನಾಳಿನ ಸಂಚಿಕೆ ಪ್ರೋಮೋದಲ್ಲಿ ಇವಳು ನವ್ಯ, ಸುಭಾಷ್ ಬಂದು ರೂಮಲ್ಲಿ ಕೂತಿರ್ತಾನೆ, ಅಲ್ಲಿಗೆ ನವ್ಯ ಬಂದು, ಹಲೋ, ನಿನಗೆ ಯಾರು ಈ ರೂಮಿಗೆ ಬರೋದಕ್ಕೆ ಹೇಳಿದ್ದು ಅಂತ ಹೇಳ್ತಾಳೆ. ಆಗ ಈಶ್ವರಿ ಇದ್ದಳು, ನನ್ನ ಮಗ ಅವನ ರೂಮಲ್ಲಿ ಇಲ್ಲದೆ ಇನ್ನೆಲ್ಲಿರ್ತಾನೆ ಅಂತ ಹೇಳ್ತಾಳೆ. ಆಗ ನವ್ಯ ಇದ್ದಳು, ನೋಡು, ನಾನು ಹೇಳಿರೋದು ನಿನ್ಗೆ ಇನ್ನೂ 6 ತಿಂಗಳು ಎಲ್ಲಿರಬೇಕು ಅಂತ ಹೇಳಿದ್ದೀನಿ, ಅಲ್ಲೇ ಇರಬೇಕು, ನಿನ್ನ ಬುದ್ಧಿ ಸರಿಯಾಗಿದೆ ಅಂದಾಗ ನಾನು ಈ ರೂಮ್ಗೆ ನಿನ್ನನ್ನು ಹಲೋ ಮಾಡೋದು, ಅಲ್ಲಿ ತನಕ ಬರ್ಕೂಡ್ದು ಅಂತ ವಿದ್ಯಾ ಸುಭಾಷ್ಗೆ ಬೈತಿದ್ದಾಳೆ. ಈಶ್ವರಿ ಕೈಲಿ ಏನೂ ಮಾತಾಡೋಕ್ಕಾಗದೆ ಹಾಗೆ ನಿಂತಿದ್ದಾಳೆ. ಇದಿಷ್ಟು ಬಂದು ನಾಳಿನ ಸಂಚಿಕೆ ಪ್ರೋಮೋ ಆಗಿರುತ್ತೆ ಫ್ರೆಂಡ್ಸ್. ಫುಲ್ ಎಪಿಸೋಡ್ ನೀವು ನೋಡಬೇಕು ಅಂದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.